ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ವಿಜಯಪುರ ನಗರದ ನವರಸ್ಪುರದ ಅಭಿಷೇಕ ನಗರದಲ್ಲಿ ಶ್ರೀ ಆದಿಶಕ್ತಿ ತರುಣ ಮಂಡಳಿ ವತಿಯಿಂದ ದಸರಾ ಉತ್ಸವ 2025ರ ನಿಮಿತ್ತ 4ನೇ ದಿನದ ನಿಮಿತ್ತ ವಿಶೇಷ ಸನ್ಮಾನ ಕಾರ್ಯಕ್ರಮ ಜರುಗಿತು. ವಿಶೇಷ ಸನ್ಮಾನ ಮಹಾನಗರ ಪಾಲಿಕೆ ಗೌರವಾನ್ವಿತ ಮಹಾಪೌರರಾದಂಥ MH ಕರಡಿ ಹಾಗೂ ರಾಜಶೇಖರ್ ಕುರಿ ಅವರ ಕಾರ್ಪೊರೇಟ್ ರವರಿಗೆ ಸನ್ಮಾನ ಮಾಡಲಾಯಿತು. ಕಾಲೋನಿಯ ವತಿಯಿಂದ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತರುಣ ಮಂಡಳಿ ಅಧ್ಯಕ್ಷರಾದ ನಾರಾಯಣ್ ಇಂಗ್ಳೆ ಹಾಗೂ ನರಸಿಂಹರಾವ್ ಜೋಶಿ, ಶಿವಾನಂದ್ ಗುಡ್ಡೋಡ್ಗಿ, ಜಿಲ್ಲಾ ಅಧ್ಯಕ್ಷರಾದಂಥ ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ಸಂಘ ವಿಜಯಪುರ ಹಾಗೂ ರಾಜ್ಯ ಖಜಾಂಚಿಗಳು, ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ಸಂಘ ಬೆಂಗಳೂರು, ಶ್ರೀ ಜಗದೀಶ್ ಬೋಳ್ಸೂರ್ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ ನಗರ, ಪುರುಷೋತ್ತಮ್ ದೇಸಾಯಿ, ದೇವೇಂದ್ರ ಜಾಧವ್, ಮಾಜಿ ಸೈನಿಕರು, ಮಾಧವರಾವ್ ಭೋಸ್ಲೆ, ಮಲ್ಲಯ್ಯ ಸ್ವಾಮಿಗಳು, ಕಾಲೋನಿಯ ಮಹಿಳೆಯರು, ಗುರು ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಪ್ರಕಾಶ್ ಗೊಂಧಳಿ ಅವರು ನಿರೂಪಿಸಿ ವಂದಿಸಿದರು. 9 ದಿವಸ ಮಕ್ಕಳಿಂದ ಹಾಗೂ ಮಹಿಳೆಯರು ಮತ್ತು ವಿವಿಧ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. जय देवी जय महिषासुर मर्दने सर्वारीश्वर वदने तारक संयमनि जय देव सेनाई काने परोपवन्तु नाभो लेताई साई माद परितापड़ प्रवाहि यशो भक्कलाई पाई सलवलाई जय साधु जय सेनाई काने परोपवन्तु नाभो लेताई साई माद परितापड़ प्रवाहि यशो भक्कलाई पाई सलवलाई ಶಕ್ತಿ ಮಾತಿಗೆ ಪಾದಗಳಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ನಾರಾಯಣ್ ಇಂಗ್ಳೆ ಅವರೇ ಅಧ್ಯಕ್ಷರೇ ಹಾಗೂ ಹಿರಿಯರಾದಂತಹ ಜೋಶಿ ಅವರೇ, ಕರ್ಕೊಂಡು ಬರ್ಲಿಕ್ಕೆ 3 ದಿವಸದಿಂದ ಪ್ರಯತ್ನ ಮಾಡಿದ ನಮ್ಮ ಆತ್ಮೀಯ ಸ್ನೇಹಿತರಾದ ಶಿವಾನಂದ್ ಗುಡ್ಡೋಡಿ ಸರ್, ಇಲ್ಲೆಲ್ಲ ನೆರೆದಿರುವಂಥ ಎಲ್ಲ ಮಾತೆಯರು, ಅಕ್ಕ ತಂಗಿಯರು ಹಾಗೂ ಮುದ್ದು ಮಕ್ಕಳು ಭಾಳ ಉತ್ಸಾಹದಿಂದ ಕೂಡಿದ್ದೀರಿ. ನಾನು ಮೇಯರ್ ಆಗಿ 1.5 ತಿಂಗಳಾಯಿತು ಇವತ್ತಿಗೆ. ಬಂಧುಗಳೇ, ನಮ್ಮದೆಲ್ಲ ಒಂದು ಜನವರಿ ಒಳಗೆ ಎಲೆಕ್ಷನ್ ಆಗಿತ್ತು. ಒಂದು 6-7 ತಿಂಗಳಿಂದ ನಮ್ಗೆ ಸ್ವಲ್ಪ ಅದು ಬೇಗನೆ ಆಗಲಿಲ್ಲ. ನಾವು ಆಗಸ್ಟ್ 9ನೇ ತಾರೀಕಿಗೆ 11ನೇ ತಾರೀಕಿಗೆ ನಾವು ಮೇಯರ್ ಅಂತ ಘೋಷಣೆ ಆಯಿತು. ಆ ಮೇಯರ್ ಅಂತ 11 ತಾರೀಕಿಗೆ ಕೂತಿದ್ದೇವೆ. ಬಂದನ್ನ ಆಗಸ್ಟ್ 15 ಆದ ಬಳಿಕ ಗಣಪತಿ ಹಬ್ಬದ ಕಡೆ ಎಲ್ಲ ಕಡೆ ನಾವು ಸನ್ಮಾನಕ್ಕೆ ಹೋದೆವು. ಭಾಳ ಕೆಲಸಗಳು ಬಾಕಿ ಇದೆ, ಸನ್ಮಾನ ಮಾಡಿಸ್ಕೊಂಡು ಬಂದಿದ್ದೇವೆ. ಕೆಲಸ ಮಾಡಲಿಕ್ಕೆ ಸನ್ಮಾನ ಅವು ಎಲ್ಲ ಇವೇ ನಡೆದಿದ್ದಾವೆ. ಈಗ ದೇವಿ ಬಂದಿದ್ದಾಳೆ, ಆದಿಶಕ್ತಿ ಮಾತೆ ನಮಗೆ ಶಕ್ತಿ ತುಂಬ್ತಾ ಇದ್ದಾಳೆ. ಯಾಕಂದರೆ ಈ ಆದಿಶಕ್ತಿ ಮಾತೆ ಶಕ್ತಿ ತುಂಬೋದ್ರಿಂದ ಎಲ್ಲ ಕೆಲಸ ಆಗೋದು. ಈಗ ನಮ್ಮ ನಾರಾಯಣ್ ಇಂಗ್ಳೆಯವರು ಎಷ್ಟು ಹುರುಪಿನಿಂದ ಇದು 5ನೇ ವರ್ಷದ್ದು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇನ್ನೇ ಹೇಳಿದ್ರು ನಮ್ಮ ಕುರಿಯವರು ಮೆರವಣಿಗೆ ಇವೆಲ್ಲ ಡೆಕೋರೇಷನ್ ಇವೆಲ್ಲ ಏನೈತಲ್ಲ ಅತಿ ಉತ್ಸವದಿಂದ ಮಾಡ್ತಾಯಿದ್ದಾರೆ. ಯಾಕಂದ್ರೆ ನಾನು 1.5 ತಿಂಗಳಿಂದ ನೋಡಿದ್ದೀನಿ ಎಲ್ಲ ಮಹಿಳೆಯರು ಇಂಥ ಒಂದು ಈ ಗಣಪತಿ ಉತ್ಸವ ಆಗಲಿ, ದೇವಿ ಉತ್ಸವ ಆಗಲಿ ಎಷ್ಟು ಪ್ರಮಾಣದಲ್ಲಿ ಉತ್ಸಾಹ ಪಡೆದ್ವಿ. ಬಿಜಾಪುರ ನಗರದಲ್ಲಿ ಇಂಥ ಒಂದು ವಾತಾವರಣ ಮಹಿಳೆಯರಿಂದ ಹೆಚ್ಚು, ಯಾಕಂದರೆ ಮಹಿಳೆಯರೇ ಹೆಚ್ಚು ಭಾಗವಹಿಸ್ಲಾಕತ್ತಾರೆ. ಅದು ಭಾಳ ಸಂತೋಷ ವಿಚಾರ. ಮುಂದೆ ಬರುವಂಥ ನಮ್ಮ ಯುವ ಪೀಳಿಗೆಗೆ ನೀವೆಲ್ಲ ಇಂಥ ವಿಚಾರಗಳು ಇಲ್ಲಿ ಈಗ ನವರಸ್ಪುರ ಕಾಲನಿ, ಅಭಿಷೇಕ ನಗರ ಇಂಥ ವಿಚಾರಗಳು ನಮ್ಮ ಯಾಕೆ ಈ ಆಚರಿಸ್ಬೇಕು, ದೇವಿ ಯಾಕೆ ಆಚರಿಸ್ಬೇಕು, ಗಣಪತಿ ಹಬ್ಬ ಯಾಕೆ ಮಾಡಬೇಕು, ಇಂಥ ವಿಚಾರಗಳನ್ನು ಯುವ ಪೀಳಿಗೆಯಲ್ಲಿ ತುಂಬಿದರೆ ಎಷ್ಟೋ ಮುಂದೆ ಬರುವಂಥ ದಿವಸದಲ್ಲಿ ಅದು ಅನುಕೂಲ ಆಗ್ತದೆ. ಮತ್ತು ಮುಂದಿನ ದಿವಸದಲ್ಲಿ ಇಲ್ಲಿ ನಮ್ಮ ರಾಜಶೇಖರ್ ಕುರಿಯವರು ಒಂದು 2 ರಸ್ತೆಗಳು ಉಳಿದಾವ ಅಂತ ಹೇಳಿದ್ರೆ, ಮತ್ತು ಈ ಗಾರ್ಡನ್ ಮಾಡೋದು, ಗಾರ್ಡನ್ ಕಂಪೌಂಡು ಮತ್ತು ಟ್ರ್ಯಾಕ್ ಇವು ವ್ಯವಸ್ಥೆ ನಮ್ಮ ಶಿವಾನಂದ ಗುಡ್ಡೋಡಿ ಸರ್ ಹೇಳಿದ್ದಾರೆ. ಅದನ್ನು ಕೂಡ ಮಾಡಿಕೊಡೋನು. ಮತ್ತು ಹೈಮ್ಯಾಕ್ಸ್ ಹೇಳಿದ್ದಾರೆ, ಅದನ್ನು ಕೂಡ ನಾನಂತರೂ ಡೆಫಿನೆಟಾಗಿ ಮಾಡಿಕೊಡ್ತೀನಿ. ಹೈಮ್ಯಾಕ್ಸ್ ಅಂತೂ ಹಾಕಿಸ್ಕೊಡ್ತೀನಿ ಮತ್ತು ಗಾರ್ಡನ್ನು ಮಾಡಿಸ್ಕೊಡ್ತೀನಿ. ಮತ್ತೇನಾದರೂ ಇದ್ದರೂ ಕೂಡ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಜೋಶಿ ಅವರೇ, ಬಹುತೇಕ ಈ ಓಣಿಯ ಬೆಳಕನ್ನು ಚೆಲ್ಲಕ್ಕೆ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಮಾರ್ಗದರ್ಶಕರು, ಹಿರಿಯರು. ನಾನು ಗಾಡ್ ಫಾದರ್ ಅಂತ ಕೇಳ್ತೀನಿ ಶಿವಾನಂದ ಗುಡ್ಡೋಡಿ ಸರ್. ಎಲ್ಲ ಬಹುತೇಕ ನನ್ನೆಲ್ಲ ಶಿಕ್ಷಕರೊಂದು ಕೂಡ ಇಲ್ಲಿ ಭಾಳಷ್ಟು ಜನರ ಎಲ್ಲ ತಾಯಿಯಂದರೆ ತಮ್ಮೆಲ್ಲ ಪಾದಗಳಿಗೆ ನಾನು ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಬಹುತೇಕ ತಮಗೆಲ್ಲರಿಗೂ ಗೊತ್ತಿರಂಗ ಗಜಾನನೋತ್ಸವ ಭಾಳ ಯುವಕರು ಭಾಳ ಅಚ್ಚುಮೆಚ್ಚರಿಂದ ಕುಣಿದು ಕುಪ್ಪಳಿಸಿ ಆಚರಣೆ ಮಾಡ್ತಾರೆ. ನಮ್ಮ ತಾಯಿಯಂದರು ಬಹಳ ಪವಿತ್ರದಿಂದ ಒಂದು ಪೂಜ್ಯನೆಯ ಮನೋಭಾವನೆಯಿಂದ ದೇವಿಯ ಆರಾಧನೆ ಮಾಡ್ತಕ್ಕಂಥ ಒಂದು
9 ದಿನದ ಒಂದು ಪುಣ್ಯದ ಕ್ಷೇತ್ರ, ಪುಣ್ಯದ ಸ್ಥಳ, ಪುಣ್ಯದ ಭಾವನೆ ಅಂದ್ರೆ ಇದು ಮಹಾನವಮಿ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಹುತೇಕ ಈ ಸಂಪ್ರದಾಯಗಳನ್ನು ಅಳಿಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸಂಪ್ರದಾಯನ ಉಳಿಸ್ತಕ್ಕಂಥದ್ದು ಕೀರ್ತಿ ಯಾರಿಗೆ ಸಲ್ತದನ್ನ ಈ ಎಲ್ಲ ಮಹಿಳೆಯರಿಗೆ ಸಲ್ತದ ಅಂತಕ್ಕಂಥದ್ದು ಭಾಳ ಹೆಮ್ಮೆಯಿಂದ ಹೇಳ್ತಿರ್ತೀನಿ ನಾನು. ಬಹುತೇಕ ನಾನು 4 ಗಂಟೆ 4:30 5 ಗಂಟೆಗೆ ಇವತ್ತು ವಾಕಿಂಗ್ ಹೋದ್ರ 5 ಗಂಟೆಗೆ ಇಡೀ ಬಿಜಾಪುರ ತುಂಬ ಹಳದಿಮಯ ಕಾಣ್ತದ. ಎಷ್ಟು ವಂಡರ್ಫುಲ್ ಅಂದ್ರೆ ಬಹುತೇಕ ನಗರದಾಗ ಸಂಸ್ಕೃತಿಯನ್ನ ಉಳಿದಿಲ್ಲ, ಸಂಸ್ಕಾರ ಉಳಿದಿಲ್ಲ ಅಂತಕ್ಕಂಥದ್ದು ನಾವು ತಪ್ಪು ಮನೋಭಾವನೆಯಿಂದ ಅಂತೇವ್ ಅಂತಕ್ಕಂಥದ್ದು ನಮಗೆ ಮೂಡ್ತದ. ಅದ್ರಾಗ ವಿಶೇಷವಾಗಿ ನಮ್ಮ ಐಶ್ವರ್ ನಗರದೊಳಗೆ ಮತ್ತು ಆ ಕಡೆ ಭಾಗದಾಗ ಹೋದ್ರ ಒಂದು ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಕಂಡುಬರ್ತದೆ. ನಾನು ಬಹುತೇಕ ಆ ಕಡೆ ಜಾಸ್ತಿ ಸಂಸ್ಕಾರ ಉಳಿದ ತಿಳ್ಕೊಂಡಿದ್ದೆ, ಅದಕ್ಕಿಂತ ಹೆಚ್ಚು ಸಂಸ್ಕಾರ ಈ ಭಾಗದಲ್ಲಿ ಇದೆ ಅಂತಕ್ಕಂಥದ್ದು ನನಗೆ ಕಾಣಿಸ್ತಿದ್ದಿಲ್ಲ. ಬಹಳ ಉತ್ತಮವಾಗಿರ್ತಕ್ಕಂಥದ್ದು ನೀವು ಕಾರ್ಯಕ್ರಮಗಳನ್ನು ಮಾಡಿರಿ. ಹಿರಿಯರ ನೇತೃತ್ವದಲ್ಲಿ 5 ವರ್ಷಕ್ಕೆ 50 ವರ್ಷ ಆದ್ರೂ ಈ ಕಾರ್ಯಕ್ರಮ ನಿಂದಿರಬಾರ್ದು, ಹೆಚ್ಚೆಚ್ಚಾಗಿ ಬೆಳಿಬೇಕಿದು. ಇದು ನಮ್ಮ ಮಕ್ಕಳ ಈಗ ನೀವೆಲ್ಲರೂ ಬಂದಿರಿ, ಈ ಧಾರಾವಾಹಿ ನೋಡೋದು ಬಿಟ್ಟು ಬಂದಿರಲ್ಲ, ಅದಕ್ಕಿಂತ ದೊಡ್ಡದು ಇನ್ನೇನದು ಹೇಳ್ರಿ. ನಾವು ನಮ್ಮ ಮಕ್ಕಳ ಜೊತೆ ಮೊಬೈಲ್ ಬಿಟ್ಟು, ಟಿವಿ ಬಿಟ್ಟು, ಎಲ್ಲವೂ ಬಿಟ್ಟು ದೇವಿಯ ಆರಾಧನೆ ಮಾಡ್ಕೊತ ಕುಂತಿದ್ದೇವಲ್ಲ, ಇದಕ್ಕಿಂತ ಹೆಚ್ಚು ನಾವು ಸೌಭಾಗ್ಯ, ಹೆಚ್ಚಿನ ಭಕ್ತಿ ಎಲ್ಲಿಗೆ ಸಿಗ್ತದೆ ಹೇಳ್ರಿ. ಇದನ್ನೇ ಸಂಸ್ಕಾರ ಕಲಿಸ್ತಕ್ಕಂಥದ್ದು. ಆ ಕೆಲಸ ತಾವೆಲ್ಲರೂ ನೀವು ಮಾಡಿದ್ದೀರಿ, ನಮಗೆಲ್ಲರಿಗೂ ಬಹಳ ಸಂತೋಷ. ವಿಶೇಷವಾಗಿ ನಮ್ಮ ಕರಡಿಗಣ್ಣವ್ರು ಕರೆಸಿರಲ್ಲಿ ಇವತ್ತು ನಿಮ್ಮ ಓಣಿ ಉದ್ಧಾರ ಆದಂಗೆ, ಅದ್ರಾಗೇನೆ ಎರಡು ಮಾತಿಲ್ಲ. ಅವ್ರು ದೇವಿಯ ಮುಂದೆ ಕುರಿಯವರವರು ದೇವಿಯ ಮುಂದೆ ನಿಂತು ಮಾತು ಕೊಟ್ಟಾರೆ, ಗಾರ್ಡನ್ ಮಾಡ್ತೀನಿ, ರೋಡ್ ಮಾಡ್ತೀನಿ ಅಂತಕ್ಕಂಥದ್ದು 100% ಆಗಿ ಅದು ಮಾಡೇ ತೀರ್ತಾರ. ಅದು ಮಾಡ್ಲಿಲ್ಲ ಅಂದ್ರೆ ಅವ್ರ ಮನಸ್ಸನ್ನ ಕಡಿತಿರ್ತದೆ, ನಾನು ಮಾಡ್ಲಿಲ್ಲ ಅಂತಕ್ಕಂಥದ್ದು. ಆಗೋಸ್ಕರನೇ ಮಾಡಕ್ ತಯಾರದ್ರ. ಮುಂದಿನ ದಿನಮಾನದಲ್ಲಿ ಗಾರ್ಡನ್ ಮಾಡಿನೇ ದೇವಿ ಕೂಡಿಸ್ತಾರ ಅವರು, ಅದ್ರಾಗ ಏನಾದ್ರು ಮಾತಿಲ್ಲ. ನಿಮ್ಮೆಲ್ಲರ ಸಹಕಾರ ಇರಲಿ, ನಿಮ್ಮೆಲ್ಲರ ಸಹಕಾರ ಇದ್ರೆ ಬಹಳ ಒಳ್ಳೆ ಕೆಲಸ ಆಗ್ತದೆ ಅಂತಕ್ಕಂಥದ್ದು. ನಮ್ಮೆಲ್ಲ ಬಳಗಕ್ಕೆ ಒಂದು ಕಿವಿ ಮಾತಪ್ಪ ಅಂದ್ರೆ, ಇಲ್ಲಿ ಗುಡ್ಡಾಡಿದವ್ರಿಗೆ ಬಿಡಬೇಡ್ರಿ ನೀವು ಒಟ್ಟ ಇನ್ ಮುಂದೆ. ಶಿವಾನಂದ ಗುಡ್ಡಾಡಿದವರು ಏನಾಗಲ್ಲ ಅಂತಂದ್ರೆ ಅವ್ರು ಹೇಳಿದ್ರೆ ಅದು ಹಾಗೆ ಮಾಡ್ತದ, ಆಗತ್ತಾನೆ ಬಿಡುದಿಲ್ಲ ಅವರು. ಅದು ಆಗೇಬೇಕು. ಅವ್ರ ಮನಸ್ಸಿನಾಗ ಹಠ ತೊಟ್ರಂದ್ರೆ ಅದು ಆಗ್ಬೇಕಂದ್ರೆ ಆಗ್ಬೇಕು, ಅಷ್ಟು ಹಠವಾದಿಗಳದಾರ. ನಿಮ್ಮ ಓಣ್ಯಾಗ ಬಂದದ್ದು ಬಹಳ ಸೌಭಾಗ್ಯ. ನೀವೆಲ್ಲರೂ ಪ್ರತಿ 15-20 ಕಿಲೋಮೀಟರ್ 20 ಮನೆಗಳು ಟೀಚರ್ಸ್ ಮನಿ ಅದ. ನಮ್ಗೆಲ್ಲ ಟೀಚರ್ಸ್ ಭಾಳ ಅಂದ್ರೆ ಭಾಳ ಗೌರವಯುತವಾಗಿ ಕಾಣ್ತಿರ್ತೀನಿ. ಹಾಗೇನೆ ನಮ್ಮ ಗುಡ್ಡೋಡಿ ಸರ್ ಇಲ್ಲಿ ಬಂದಾರ, ಅವ್ರ ನೇತೃತ್ವದಲ್ಲಿ ದೊಡ್ಡವರು ಅಂತಲ್ಲ ಅವರು, ನಿಮ್ಗೆ ಸಿಗುದಿಲ್ಲ, ಭಾಳ ಸಿಗುದೇ ಅಪರೂಪ. ಸಿಕ್ಕಾಗ ಮಾತ್ರ ನೀವು ಅದನ್ನ ಅವ್ರ ಕೆಲಸ ತಗೊಂಡು ಈ ನಗರದನ್ನ ಬದಲಾವಣೆ ಮಾಡ್ತೀರಿ ಅಂತ ತಿಳ್ಕೊಂಡು ಹೇಳ್ತಾ, ಯುವಕರು ಮತ್ತು ಎಲ್ಲರೂ ಒಂದಿಷ್ಟು ನಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ಬಿಟ್ಟು ಒಂದು ಒಳ್ಳೆಯ ಸನ್ಮಾರ್ಗದೊಂದಿಗೆ ಸಾಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಒಂದಿಟ್ಟು ಮೊಬೈಲ್ಗಳನ್ನು ಅವಾಯ್ಡ್ ಮಾಡಿಕೊಂಡು ನಾವು ಸನ್ಮಾರ್ಗದೊಂದಿಗೆ ಸಾಗೋಣ ಅಂತ ತಿಳ್ಕೊಂಡು ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ಗುರುಹಿರಿಗೆ ವಂದಿಸಿ ನಾನು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಟ್ ನಾನೇನು ಅಂಥ ಸಾಧನೆ ಅಂತ ಇಲ್ಲಿ ಮಾಡಿ ತೋರಿಸಿಲ್ಲ. ಆದರೂ ಕೂಡ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರೋದ್ರಿಂದ ಪ್ರತಿಯೊಬ್ಬರಿಗೂ ನಾನು ಕೂಡ ಅವರಿಗೆ ಧನ್ಯವಾದ ಹೇಳಲು ಬಯಸ್ತೀನಿ. ಮೊದಲನೇದಾಗಿ ನಾವು ಬಂದ ನಂತರ, ನಮ್ಮ ಚುನಾವಣೆ ಆದ ನಂತರ ಈ ಕಾಲೋನಿಯಲ್ಲಿ ಮೊದಲನೇದಾಗಿ ನಾವು ಮಾಡಿರುವಂಥದ್ದು ರಸ್ತೆ ಕೆಲಸ ಪೂರ್ಣ ಪ್ರಮಾಣ ಆಗದೇ ಇರುವ ಕಾರಣ 2 ರಸ್ತೆಗಳು ಉಳಿದುವಾಗ ಅವು ಕೂಡ ಮಾಡಿಕೊಡೋಣ ಅಂತೇಳಿ ಹೇಳಿದ್ದೆವು. ಇನ್ನೂವರೆಗೆ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಫಂಡ್ ಕೊಡ್ತಾ ಇಲ್ಲ. ತಮಗೂ ಕೂಡ ಎಲ್ಲರೂ ಗೊತ್ತಿದ್ದ ವಿಷಯನೇ ಇದೆ. ಪ್ರತಿ ಸಾರಿ ಕೂಡ ತಾವು ಬಂದಾಗ ಇದನ್ನೊಂದು ವಿಷಯ ಹೇಳ್ತೀರಿ, ಅದನ್ನ ಹೊರತೇನು ಬೇರೆ ವಿಷಯಗಳನ್ನು ಅಂಥ ಪರಿಯನ್ನು ಯಾವ ಹೇಳಿಲ್ಲ. ಆದರೂ ಕೂಡ ಸಣ್ಣ ಪುಟ್ಟ ಲೈಟಿನ ವಿಷಯ ಆಗಿರ್ಬೋದು, ಯಾವುದೇ ಒಂದು ನೀರಿನ ವಿಷಯ ಆಗಿರ್ಬೋದು, ಇಂಥವಾಗ ಕೆಲವೊಬ್ಬರು ಫೋನ್ ಮಾಡ್ತಿರ್ತಾರೆ. ಅವಾಗ ನಾವು ಪರಿಹಾರ ಅಂತ ಮಾಡ್ಕೋತಿದ್ದಿದ್ದೆ. ಈಗ ನಾನು ತಮ್ಮೆಲ್ಲರ ಮುಖಾಂತರ ಇವತ್ತು ನಮ್ಮ ಬಡಾವಣೆಗೆ ನಮ್ಮ ಮಹಾಪೌರರು ಬಂದಿದ್ದಾರೆ. ನಾನು ಕೂಡ ಅವ್ರಿಗೆ ಈ ಸಮಸ್ಯೆ ತಿಳಿಸ್ಲೇಬೇಕಾಗತ್ತೆ. ಯಾಕಂದ್ರೆ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಹೇಳಬೇಕಾಗತ್ತೆ. ಅಣ್ಣವ್ರು ಏನಿಲ್ಲ, ನಮ್ಮಲ್ಲಿ 2 ರಸ್ತೆಗಳು ಉಳಿದವ್ರು. ನಾವು ಮೊದಲೇನಿತ್ತು ಬಸವಗೌಡ ಸಾಹೇಬರು ಇಲ್ಲಿ ರಸ್ತೆ ಸಲುವಾಗಿ ಫಂಡ್ ಹಾಕಿದ್ರು. ನಾವು ಈ ರಸ್ತೆಗಳನ್ನು ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡಿದೆವು. ಆಗ ಈ ಒಂದು ರಸ್ತೆ ಫಸ್ಟ್ ಇಲ್ಲದೇ ಕೆಲಸ ಮಾಡಬೇಕಂತ ಚಾಲು ಮಾಡಿದ್ದೆವು ನಾವು. ಅವು ಸ್ವಲ್ಪ ಇಲ್ಲಿ ಆ ಮನೆಯವರಾಗಿರ್ಬೋದು, ಆ ಕಡೆ ಇನ್ನೊಬ್ಬರು ಪ್ಲಾಟ್ನವರು ತಕರಾರು ಮಾಡಿದ್ದಕ್ಕಾಗಿ ಅದು ಅಷ್ಟೇ ಉಳಿತು ರಸ್ತೆ. ಉಳಿದಿದ್ದೆಲ್ಲ ಲೆಂತ್ ತೆಗೆದು ನೋಡಿದಾಗ ಸ್ವಲ್ಪ ಕಡಿಮೆ ಇತ್ತು. ಆವಾಗ ಹಿಂದಿನ ರಸ್ತೆ ಒಂದು ಉಳಿದಿರಲಿ. ಇಲ್ಲಿ ಇನ್ನೂ ಕೂಡ 360 ಮೀಟರ್ ರಸ್ತೆ ಉಳಿದೈತಿ ಈ ಭಾಗದೊಳಗೆ. ಮತ್ತು ಅದೇ ರೀತಿಯಾಗಿ ಕೆಲವೊಂದು ನಾವು ಈಗಾಗಲೇ ಒಂದು ಸಣ್ಣ ಲೈಟಿನ ಕಂಬನ ಕೊಡ್ಸಿದ್ರಲ್ಲಿ ಒಂದು ನಾವೇ ಎಲ್ಲರೂ ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಜಾಧವ್ ಸರ್ಗೆ, ಪತ್ತಾರ್ ಸರ್ಗೆ ಹೋಗಿದ್ರು, ಎಲ್ಲರೂ ಹೇಳಿದ್ದಾರೆ ಆ ವಿಷಯ. ಮತ್ತು ಇಲ್ಲೊಂದು ಮೊನ್ನೆ ಅರ್ಜಿ ಕೊಟ್ಟಿನಿ ನಾನು, ಒಂದು ಹೈ ಮಾಸ್ಕ್ ಹಾಕ್ಬೇಕಂತೇಳಿ ತಮ್ಮ ಮುಖಾಂತರ ಹೇಳಿ ತಾವು ಕೂಡ
ಅವ್ರ ಮಹಾಪೌರರು ಕೂಡ ಹೇಳ್ಯಾರ ಒಂದು ಹೈಮಾಸ್ ಕೊಡಿಸ್ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಅವರು ಬಿಡುಗಡೆ ಮಾಡಿದ ಕೂಡಲೇ ಈಗ ಹಾಕ್ತಾರೆ. ನಾವು ಈಗಾಗಲೇ ಅರ್ಜಿ ಕೊಟ್ಟಿದ್ದೇವೆ ಅವರಿಗೆ. ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತಕ್ಕಂಥವು ಲೈಟಿಂದು ಹೌದು ನಮ್ಮಲ್ಲಿ. ಅವು ತಾವು ದಯವಿಟ್ಟು ಸ್ವಲ್ಪ ನಮ್ಮ ಈ ಅಭಿಷೇಕ್ ನಗರಕ್ಕೆ ವಿಶೇಷವಾದ ಕಾಳಜಿಯನ್ನು ವಹಿಸ್ಕೊಂಡು ಅದನ್ನು ಕೆಲಸ ಮಾಡಿಕೊಡ್ಬೇಕು. ಎರಡನೇದಾಗಿ ಈ ನಾವು ಕೂತಿರೋ ಸ್ಥಳ ಏನಲ್ಲ, ಇದು ಗಾರ್ಡನ್ ಸ್ಥಳ ಇದು. ಇದಕ್ಕೊಂದು 5 ಲಕ್ಷ ರೂಪಾಯಿ ಫಂಡ್ ಹಾಕಿ ಕೊಡ್ಬೇಕು. ನೀವು ಯಾವ ಫಂಡ್ ಹಾಕ್ತೀರಿ, ಜನರಲ್ ಒಳಗೆ ಹಾಕ್ತೀರಿ, ಇಲ್ಲಿ ಹಾಕಿರಾಗ್ರಿ ಒಂದು ಕಂಪೌಂಡ್ ಮಾಡಿ ಕೊಟ್ಟಿವಿ ಅಂದ್ರೆ ಇವರು ತಾವು ಕಾರ್ಯಕ್ರಮ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಗಿಡ ಹಚ್ಕೊಳ್ಳೋದಾಗಿರ್ಬೋದು ಏನಾದರೂ ಕಾಲನಿಯವರು ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಇಲ್ಲೆಲ್ಲರೂ ಭಾರಿ ಒಳ್ಳೆಯ ವ್ಯಕ್ತಿಗಳು, ತಾವು ಕಾಂಟ್ರಿಬ್ಯೂಷನ್ ಮಾಡುವಂಥ ಇಚ್ಛೆ ಉಳ್ಳವರು ಎಲ್ಲರೂ ಇದ್ದಾರೆ ಇಲ್ಲಿ. ಅದಕ್ಕೆ ನಾವು ಒಂದು ಹೆಜ್ಜೆ ಮುಂದೆ ಬಂದ್ರೆ ಅವ್ರು 10 ಹೆಜ್ಜೆ ಮುಂದೆ ಬರುವಂಥ ಎಲ್ಲ ಜನರು ಇದ್ದಾರೆ, ಮಹಿಳೆಯರು ಇದ್ದಾರೆ. ಎಲ್ಲರೂ ನಾವು ಸಹಕಾರದಿಂದ ಈ ಕಾಲನಿಯನ್ನು ಒಂದು ವಿಶೇಷವಾಗಿ ಅವ್ರ ಜವಾಬ್ದಾರಿ ಕೊಟ್ಟೇವೆ ಅಂದ್ರೆ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಾರೆ ಅಂತ ನನಗೂ ಕೂಡ ಭರವಸೆ ಅದ. ದಯವಿಟ್ಟು ನಾವು ಅದನ್ನೊಂದು ಕೆಲಸ ಮಾಡ್ಬೇಕು. ಇದು ತಮ್ಮೆಲ್ಲರ ಪರವಾಗಿ ನಾನು ಮಹಾಪೌರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಏನಾದರೂ ಸಮಸ್ಯೆಗಳಿದ್ರೆ ನಮ್ಮದು ವಾರ್ಡಿನ ಗ್ರೂಪ್ ಇದೆಯಲ್ಲ, ಆ ಗ್ರೂಪ್ನಲ್ಲಿ ತಮ್ಮ ವಿಷಯಗಳನ್ನು ಹಾಕಿರಿ. ಆಗಾಗ ನಾವು ಬಂದು ಹೋಗ್ತಿರ್ತೀನಿ. ದಯವಿಟ್ಟು ತಾವು ಮತ್ತೆ ಏನಾದರೂ ಇದ್ರು ಮತ್ತೊಮ್ಮೆ ಹೇಳಿ ಅಂತೇಳಿ ನನ್ನ 2 ಮಾತುಗಳನ್ನು ಹೇಳಿ ವಿರಾಮ ಮಾಡ್ತೀನಿ. ಕಾಣಿಕೆ ಸಾಹೇಬರಿಗೆ ತಲುಪ್ತಾ ಇದೆ. ಆ ತಾಯಿ ಇಡೀ ವಿಜಯಪುರ ಮಹಾನಗರ ಪಾಲಿಕೆಯ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸದಾ ತಾಯಿ ಮಾರ್ಗದರ್ಶನ ಮಾಡಲಿ, ತಾಯಿ ಆ ಶಕ್ತಿ ಅವರಿಗೆ ನೀಡಲಿ ಅನ್ನೋ ಸದಾಶಯದೊಂದಿಗೆ ತಾಯಿಯ ನೆನಪಿನ ಕಾಣಿಕೆ ಅವರು ಕೈ ಸೇರಿದೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ. ಈ ಕಾಲೋನಿಯ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ತಾವುಗಳು ಕಾಲೋನಿಯ ಸಂಕಷ್ಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಕ್ರಿಯಾಶೀಲರಾಗಬೇಕಂತೇಳಿ ಕೋರ್ತಾ ಶ್ರೀಯುತರಿಗೆ ಸನ್ಮಾನ ಜರುಗುತ್ತದೆ. ಧನ್ಯವಾದಗಳು.